ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈ ಒಂದು ಬ್ಲಾಗ್ ಬಂದು ದುವಿ ಬರ್ತ್ಡೇ ದಿನದ ಬ್ಲಾಗ್ ಆಗಿರುತ್ತೆ. ಅಂದರೆ ಡಿಸೆಂಬರ್ 22 ದುವಿ ಬರ್ತ್ಡೇ ಇತ್ತು. ಸೊ ಆ ದಿನದ ಒಂದು ಬ್ಲಾಗ್. ನಾವೇ ಮನೆಯಲ್ಲಿ ಸಿಂಪಲ್ ಆಗಿ ಈ ರೀತಿ ಡೆಕೋರೇಷನ್ ಮಾಡಿದ್ವಿ. ಅವನಿಗೆ ಸ್ಪೈಡರ್ ಮ್ಯಾನ್ ಕೇಕ್ ಮತ್ತೆ ಸ್ಪೈಡರ್ ಮ್ಯಾನ್ ಡೆಕೋರೇಷನ್ ಬೇಕಿತ್ತು. ಸೊ ಹಾಗಾಗಿ ಅದೇ ರೀತಿನೇ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಹಾಗೆ ಸ್ಪೈಡರ್ ಮ್ಯಾನ್ ಕೇಕ್ ನು ಕೂಡ ತರಿಸಿದ್ವಿ. ಸಿಂಪಲ್ ಆಗಿ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. 4 ಇಯರ್ಸ್ ಅಲ್ವಾ. ನೆಕ್ಸ್ಟ್ ಇಯರ್ ಬೇಕಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ, ಬಿಕಾಸ್ 5 ಇಯರ್ಸ್ ಆಗುತ್ತೆ. ಇವಾಗ 4 ಇಯರ್ಸ್ ಸಿಂಪಲ್ ಆಗಿದ್ರೆ ಸಾಕು ಅಂತ ಅನಿಸ್ತು. ಸೊ ಹಾಗಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಡೆಕೋರೇಷನ್ ಮಾಡಿದ್ವಿ. ಫಸ್ಟ್ ಇಯರ್ ನಮ್ಮ ಮನೆ ದೇವಸ್ಥಾನದಲ್ಲಿ ಮಾಡಿದ್ವಿ, ಜೋರಾಗಿ ಮಾಡಿದ್ವಿ ಅವಾಗೂ ಕೂಡ. ಅದಾದ್ಮೇಲೆ ನಾವೆಲ್ಲರೂ ಕೂಡ ಕೇಕ್ನ ತಿನ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ನಾವು ಊಟಕ್ಕೆ ಅಂದ್ಬಿಟ್ಟು ಡಿನ್ನರ್ ನೈಟು ಮಟನ್ ಬಿರಿಯಾನಿ ಆ್ಯಂಡ್ ಕಬಾಬ್ ಮತ್ತೆ ಮೊಸರು ಬಜ್ಜಿ ಎಲ್ಲದೂ ಕೂಡ ಮಾಡ್ಕೊಂಡಿದ್ವಿ. ಹಾಗೆ ಸ್ಪೈಡರ್ ಮ್ಯಾನ್ ಡೆಕೋರೇಷನ್ ಮಾಡಿರೋದ್ರಿಂದ ದುವಿಕಿಗೆ ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕಿ ಕೂಡ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ನ ಮಾಡ್ಕೊಂಡೆ. ಡೆಕೋರೇಷನ್ ಇನ್ನ ಹೋಗ್ಬಿಡುತ್ತಲ್ಲ ಬಲೂನ್ಸ್ ಎಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಫುಲ್ ವಿಡಿಯೋ ನೋಡ್ಬೇಕಂತ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ಅಪ್ಲೋಡ್ ಮಾಡಿಲ್ಲ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಒಂದ್ಸಲ. ಈ ಒಂದು ದುವಿ ಬರ್ತ್ಡೇ ದಿನದ ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.